ದೇವಸ್ಥಾನ ಆ ದೇಗುಲದಲ್ಲಿ ಊರು ಕಾಯೋ ಹನುಮಂತ ನೆಲೆಸಿದ್ದಾನೆ. ಆದರೆ ಆ ರಾಮಮಂಟಪ ರಥೋತ್ಸವಕ್ಕೆ ಪ್ರತಿ ವರ್ಷ ಒಂದು ಕಂಟಕ ಎದುರಾಗ್ತಾನೆ ಇದೆ. ಅರ್ಚಕರೇ ತಂತಿ ಬೇಲಿ ಹಾಕಿ ರಸ್ತೆ ಬಂದ್ ಮಾಡಿದ್ದಾರೆ. ತಂತಿ ಬೇಲಿ ಕೀಳುತ್ತಿರುವ ಜೆಸಿಬಿ, ಸುತ್ತಮುತ್ತ ನಿಂತು ನೋಡುತ್ತಿರುವ ಜನ, ಕೊನೆಗೂ ಸಂಭ್ರಮದಿಂದ ನಡೆದ ರಥೋತ್ಸವ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚಿಕ್ಕೋಡು ಗ್ರಾಮದಲ್ಲಿ. ಆಂಜನೇಯ ರಥೋತ್ಸವಕ್ಕೆ ಬೇಲಿ ಕಂಟಕ. ಚಿಕ್ಕೋಡು ಗ್ರಾಮದಲ್ಲಿ ನೂರಾರು ವರ್ಷ ಹಳೆಯದಾದ ಆಂಜನೇಯ ದೇವರ ದೇವಸ್ಥಾನವಿದೆ. ಪ್ರತಿ ವರ್ಷ ರಾಮನವಮಿ ದಿನ ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತೆ. ಅಪಾರ ಪ್ರಮಾಣದಲ್ಲಿ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗ್ತಾರೆ, ರಥ ಎಳೆದು ಭಕ್ತಿ ಸಮರ್ಪಿಸುತ್ತಾರೆ. ಆದರೆ ಕಳೆದ 5-6 ವರ್ಷಗಳಿಂದ ಆಂಜನೇಯ ಸ್ವಾಮಿ ರಥೋತ್ಸವಕ್ಕೆ ತಂತಿ ಬೇಲಿ ಕಂಟಕ ಎದುರಾಗಿದೆ. ಪ್ರತಿ ವರ್ಷ ಆಂಜನೇಯ ಸ್ವಾಮಿ ರಥ ಇಡೀ ಗ್ರಾಮವನ್ನ ಒಂದು ಸುತ್ತು ಪ್ರದಕ್ಷಿಣೆ ಹಾಕುತ್ತೆ. ಆದರೆ ಕಳೆದ 5-6 ವರ್ಷಗಳಿಂದ ಆಂಜನೇಯ ರಥ ಸಾಗುವ ದಾರಿಯನ್ನ ತಂತಿ ಬೇಲಿ ಹಾಕಿ ಬಂದ್ ಮಾಡಲಾಗ್ತಿದೆ. ಪ್ರತಿ ವರ್ಷವೂ ಗ್ರಾಮಸ್ಥರು ಆ ತಂತಿ ಬೇಲಿ ಕಿತ್ತು ಹೊಸ ರಸ್ತೆ ನಿರ್ಮಿಸುತ್ತಾರೆ. ಇದಕ್ಕೆಲ್ಲ ಕಾರಣ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಜಮೀನು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ 16 ಎಕರೆ ಇನಾಮು ಜಮೀನು ಇತ್ತಂತೆ. ಅದೇ ಜಮೀನಿನಲ್ಲಿ ಪ್ರತಿ ವರ್ಷ ರಥ ಸಾಗುತ್ತೆ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವವರು ಆ ಜಮೀನನ್ನ ಗ್ರಾಮಸ್ಥರ ಗಮನಕ್ಕೆ ಬಾರದಂತೆ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿರೋ ಆರೋಪ ಕೇಳಿ ಬಂದಿದೆ. ಅರ್ಚಕರು 3 ಜನ ಇದ್ದಾರೆ. ಆ 3 ಜನದಲ್ಲೂ ಕೂಡ ನಮ್ಗೆ ಅವರು ಹಂಚಿಕೆ ಸರಿಸಮ ಹಂಚ್ಕೋಬೇಕಂದ್ರೆ 5 ಎಕರೆ 13 ಗುಂಟೆ 5 ಎಕರೆ 13 ಗುಂಟೆ ತಗೋಬೇಕು 16 ಎಕರೆ ಜಮೀನಲ್ಲಿ. ಬಟ್ 5 ಎಕರೆ 13 ಗುಂಟೆ 5 ಎಕರೆ 2 ಬಗ್ದಾರ ತಾಂಡಿದ್ದಾರೆ. ಬಟ್ ಇವನು 5 ಎಕರೆ 27 ಗುಂಟೆ ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ. ಇನ್ನು 14 ಗುಂಟೆ ಹೆಚ್ಚುವರಿ ಮಾಡಿಸಿದ್ದಾರೆ. 14 ಗುಂಟೆ ಹೆಚ್ಚುವರಿ ಮಾಡ್ಕೊಂಡಿದ್ದಾರೆ. ಆ 14 ಗುಂಟೆ ಹೆಚ್ಚುವರಿ ಕೆಳಗೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು 14 ಗುಂಟೆ ಹೆಚ್ಚುವರಿ ಯಾರು ಕೊಟ್ಟಿದ್ದಾರೆ ನಿನಗೆ, ಎಲ್ಲಿಂದ ಬಂದಿದೆ, ನಿನಗೆ ಆದೇಶ ಆಗೈತೆ, ತೊಂದರೆ ಇಲ್ಲ. 5 ಎಕರೆ 13 ಗುಂಟೆ ಹೊಡ್ಕೊಂಬಿಡು, ತೊಂದರೆ ನಮಗೆ ಬೇಡ, ಅದರಲ್ಲಿ 1 ಇಂಚು ಕೂಡ ಬೇಡ. ಈಗ 14 ಗುಂಟೆ ಹೆಚ್ಚುವರಿ ಮಾಡಿದೆಯಲ್ಲ, ಆ ಜಮೀನನ್ನು ಬಿಡು ಅಂತ ಕೇಳಿದಕ್ಕೆ ನಮಗೆ ಕೋರ್ಟಿಗೆ ಕಳಿಸಿದಾನೆ ಸರ್. ನಮ್ಮ ಜಾಗದಾಗೆ ತಂತಿ ಬೇಲಿ ಹಾಕಕ್ಕೆ ಅವ್ರು ಎಲ್ಲ ಸುತ್ತಲೂ ತಂತಿ ಬೇಲಿ ಹಾಕಿ ಬಂದರು. ನಮ್ಮ ಜಾಗಕ್ಕೆ ಮತ್ತು ತಂತಿ ಬೇಲಿ ಹಾಕಕ್ಕೆ ಬಂದರು. ನಾವು ತಡೆದ್ವಿ. ನಾವು ಅಳತೆ ಮಾಡಿಸ್ಬೇಕು, ಅಳತೆ ಮಾಡಿಸೋ ತನಕ ನಾವು ಬಿಡೋದಿಲ್ಲ ಅಂತೇಳಿ ತಡೆದೊತ್ತಿಗೆ ಅವರು ನಮಗೆ ಕೆಟ್ಟದಾಗಿ ಅಂದರೆ ಹೊಲಸು ಬೈಗಳೆಲ್ಲ ಬೈದು ಮಣ್ಣೆಲ್ಲ ತೂರಿ ಎಷ್ಟೆಲ್ಲ ಆದಮೇಲೆ ಅವಾಗ ಕಂಪ್ಲೇಂಟ್ ಮಾಡಿದ್ದೀವಿ. ಆ ಕಂಪ್ಲೇಂಟ್ ಏನು ನಮಗೆ ಆಕ್ಷೇಪಣೆ ಆಗಿಲ್ಲ ಸರ್. ಎಲ್ಲರೂ ಒಂದಾಗಿ ಮಾಡಬೇಕಿರುವ ಜಾತ್ರೆಗೆ ಪ್ರತಿ ವರ್ಷ ಬೇಲಿ ಕಂಟಕ ಎದುರಾಗ್ತಿದೆ. ಸಮುದ್ರ ಜಿಗಿದ ಆಂಜನೇಯ ಪ್ರತಿ ವರ್ಷವೂ ಬೇಲಿ ಕಿತ್ತು ಸಾಗುತ್ತಿರುವುದು ಮಾತ್ರ ದುರಂತವೇ ಸರಿ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇದು ಐತಿಹಾಸಿಕ ದೇವಸ್ಥಾನ. ಆ ದೇಗುಲದಲ್ಲಿ ಊರು ಕಾಯೋ ಹನುಮಂತ ನೆಲೆಸಿದ್ದಾನೆ. ಆದರೆ ಆ ರಾಮಮಂಟಪ ರಥೋತ್ಸವಕ್ಕೆ ಪ್ರತಿ ವರ್ಷ ಒಂದು ಕಂಟಕ ಎದುರಾಗ್ತಾನೆ ಇದೆ. ಅರ್ಚಕರೇ ತಂತಿ ಬೇಲಿ ಹಾಕಿ ರಸ್ತೆ ಬಂದ್ ಮಾಡಿದ್ದಾರೆ. ತಂತಿ ಬೇಲಿ ಕೀಳುತ್ತಿರುವ ಜೆಸಿಬಿ, ಸುತ್ತಮುತ್ತ ನಿಂತು ನೋಡುತ್ತಿರುವ ಜನ, ಕೊನೆಗೂ ಸಂಭ್ರಮದಿಂದ ನಡೆದ ರಥೋತ್ಸವ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚಿಕ್ಕೋಡು ಗ್ರಾಮದಲ್ಲಿ. ಆಂಜನೇಯ ರಥೋತ್ಸವಕ್ಕೆ ಬೇಲಿ ಕಂಟಕ. ಚಿಕ್ಕೋಡು ಗ್ರಾಮದಲ್ಲಿ ನೂರಾರು ವರ್ಷ ಹಳೆಯದಾದ ಆಂಜನೇಯ ದೇವರ ದೇವಸ್ಥಾನವಿದೆ. ಪ್ರತಿ ವರ್ಷ ರಾಮನವಮಿ ದಿನ ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತೆ. ಅಪಾರ ಪ್ರಮಾಣದಲ್ಲಿ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗ್ತಾರೆ, ರಥ ಎಳೆದು ಭಕ್ತಿ ಸಮರ್ಪಿಸುತ್ತಾರೆ. ಆದರೆ ಕಳೆದ 5-6 ವರ್ಷಗಳಿಂದ ಆಂಜನೇಯ ಸ್ವಾಮಿ ರಥೋತ್ಸವಕ್ಕೆ ತಂತಿ ಬೇಲಿ ಕಂಟಕ ಎದುರಾಗಿದೆ. ಪ್ರತಿ ವರ್ಷ ಆಂಜನೇಯ ಸ್ವಾಮಿ ರಥ ಇಡೀ ಗ್ರಾಮವನ್ನ ಒಂದು ಸುತ್ತು ಪ್ರದಕ್ಷಿಣೆ ಹಾಕುತ್ತೆ. ಆದರೆ ಕಳೆದ 5-6 ವರ್ಷಗಳಿಂದ ಆಂಜನೇಯ ರಥ ಸಾಗುವ ದಾರಿಯನ್ನ ತಂತಿ ಬೇಲಿ ಹಾಕಿ ಬಂದ್ ಮಾಡಲಾಗ್ತಿದೆ. ಪ್ರತಿ ವರ್ಷವೂ ಗ್ರಾಮಸ್ಥರು ಆ ತಂತಿ ಬೇಲಿ ಕಿತ್ತು ಹೊಸ ರಸ್ತೆ ನಿರ್ಮಿಸುತ್ತಾರೆ. ಇದಕ್ಕೆಲ್ಲ ಕಾರಣ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಜಮೀನು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ 16 ಎಕರೆ ಇನಾಮು ಜಮೀನು ಇತ್ತಂತೆ. ಅದೇ ಜಮೀನಿನಲ್ಲಿ ಪ್ರತಿ ವರ್ಷ ರಥ ಸಾಗುತ್ತೆ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವವರು ಆ ಜಮೀನನ್ನ ಗ್ರಾಮಸ್ಥರ ಗಮನಕ್ಕೆ ಬಾರದಂತೆ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿರೋ ಆರೋಪ ಕೇಳಿ ಬಂದಿದೆ.
ಅರ್ಚಕರು 3 ಜನ ಇದ್ದಾರೆ. ಆ 3 ಜನದಲ್ಲೂ ಕೂಡ ನಮ್ಗೆ ಅವರು ಸರಿಸಮ ಹಂಚ್ಕೋಬೇಕಂದ್ರೆ 5 ಎಕರೆ 13 ಗುಂಟೆ 5 ಎಕರೆ 13 ಗುಂಟೆ ತಗೋಬೇಕು 16 ಎಕರೆ ಜಮೀನಲ್ಲಿ. ಬಟ್ 5 ಎಕರೆ 13 ಗುಂಟೆ 5 ಎಕರೆ 2 ಬೋದಾರ್ ತಗೊಂಡಿದ್ದಾರೆ. ಬಟ್ ಇವನು 5 ಎಕರೆ 27 ಗುಂಟೆ ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ. ಇನ್ನು 14 ಗುಂಟೆ ಹೆಚ್ಚುವರಿ ಮಾಡಿಸ್ಕೊಂಡಿದ್ದಾರೆ. ಆ 14 ಗುಂಟೆ ಹೆಚ್ಚುವರಿ ಕೆಳಗೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು 14 ಗುಂಟೆ ಹೆಚ್ಚುವರಿ ಯಾರು ಕೊಟ್ಟಿದ್ದಾರೆ ನಿನಗೆ ಎಲ್ಲಿಂದ ಬಂದಿದೆ, ನಿನಗೆ ಆದೇಶ ಆಗೈತೆ ತೊಂದರೆ ಇಲ್ಲ, 5 ಎಕರೆ 13 ಗುಂಟೆ ಹೊಡ್ಕೊಂಬಿಡು, ತೊಂದರೆ ನಮಗೆ ಬೇಡ, ಅದ್ರಲ್ಲಿ 1 ಇಂಚು ಕೂಡ ಬೇಡ. ಈಗ 14 ಗುಂಟೆ ಹೆಚ್ಚುವರಿ ಮಾಡಿದೆಯಲ್ಲ ಆ ಜಮೀನನ್ನು ಬಿಡು ಅಂತ ಕೇಳಿದಕ್ಕೆ ನಮಗೆ ಕೋರ್ಟಿಗೆ ಕಳಿಸಿದಾನೆ ಸರ್. ನಮ್ಮ ಜಾಗದಾಗೆ ತಂತಿ ಬೇಲಿ ಹಾಕಕ್ಕೆ ಅವರೆಲ್ಲ ಸುತ್ತಲೂ ತಂತಿ ಬೇಲಿ ಹಾಕ್ಕೊಂಬಂದರು. ನಮ್ಮ ಜಾಗಕ್ಕೆ ಮತ್ತು ತಂತಿ ಬೇಲಿ ಹಾಕಕ್ಕೆ ಬಂದರು. ನಾವು ತಡೆದ್ವಿ. ನಾವು ಅಳತೆ ಮಾಡಿಸ್ಬೇಕು, ಅಳತೆ ಮಾಡಿಸೋ ತನಕ ನಾವು ಬಿಡೋದಿಲ್ಲ ಅಂತೇಳಿ ತಡೆದೊತ್ತಿಗೆ ಅವರು ನಮಗೆ ಕೆಟ್ಟದಾಗಿ ಅಂದರೆ ಹೊಲಸು ಬೈದು ಮಣ್ಣೆಲ್ಲ ತೂರಿ ಎಷ್ಟೆಲ್ಲ ಆದಮೇಲೆ ಅವಾಗ ಕಂಪ್ಲೇಂಟ್ ಮಾಡಿದ್ದೀವಿ. ಆ ಕಂಪ್ಲೇಂಟ್ ಏನು ನಮಗೆ ಆಕ್ಷನ್ಯ ಆಗಿಲ್ಲ ಸರ್. ಎಲ್ಲರೂ ಒಂದಾಗಿ ಮಾಡಬೇಕಿರುವ ಜಾತ್ರೆಗೆ ಪ್ರತಿ ವರ್ಷ ಬೇಲಿ ಕಂಟಕ ಎದುರಾಗ್ತಿದೆ. ಸಮುದ್ರ ಜಿಗಿದ ಆಂಜನೇಯ ಪ್ರತಿ ವರ್ಷವೂ ಬೇಲಿ ಕಿತ್ತು ಸಾಗುತ್ತಿರುವುದು ಮಾತ್ರ ದುರಂತವೇ ಸರಿ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇದು ಐತಿಹಾಸಿಕ ದೇವಸ್ಥಾನ. ಆ ದೇಗುಲದಲ್ಲಿ ಊರು ಕಾಯೋ ಹನುಮಂತ ನೆಲೆಸಿದ್ದಾನೆ. ಆದರೆ ಆ ರಾಮಮಂಟಪ ರಥೋತ್ಸವಕ್ಕೆ ಪ್ರತಿ ವರ್ಷ ಒಂದು ಕಂಟಕ ಎದುರಾಗ್ತಾನೆ ಇದೆ. ಅರ್ಚಕರೇ ತಂತಿ ಬೇಲಿ ಹಾಕಿ ರಸ್ತೆ ಬಂದ್ ಮಾಡಿದ್ದಾರೆ. ತಂತಿ ಬೇಲಿ ಕೀಳುತ್ತಿರುವ ಜೆಸಿಬಿ, ಸುತ್ತಮುತ್ತ ನಿಂತು ನೋಡುತ್ತಿರುವ ಜನ, ಕೊನೆಗೂ ಸಂಭ್ರಮದಿಂದ ನಡೆದ ರಥೋತ್ಸವ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚಿಕ್ಕೋಡು ಗ್ರಾಮದಲ್ಲಿ. ಆಂಜನೇಯ ರಥೋತ್ಸವಕ್ಕೆ ಬೇಲಿ ಕಂಟಕ. ಚಿಕ್ಕೋಡು ಗ್ರಾಮದಲ್ಲಿ 100 ವರ್ಷ ಹಳೆಯದಾದ ಆಂಜನೇಯ ದೇವರ ದೇವಸ್ಥಾನವಿದೆ. ಪ್ರತಿ ವರ್ಷ ರಾಮನವಮಿ ದಿನ ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತೆ. ಅಪಾರ ಪ್ರಮಾಣದಲ್ಲಿ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗ್ತಾರೆ, ರಥ ಎಳೆದು ಭಕ್ತಿ ಸಮರ್ಪಿಸುತ್ತಾರೆ. ಆದರೆ ಕಳೆದ 5-6 ವರ್ಷಗಳಿಂದ ಆಂಜನೇಯ ಸ್ವಾಮಿ ರಥೋತ್ಸವಕ್ಕೆ ತಂತಿ ಬೇಲಿ ಕಂಟಕ ಎದುರಾಗಿದೆ. ಪ್ರತಿ ವರ್ಷ ಆಂಜನೇಯ ಸ್ವಾಮಿ ರಥ ಇಡೀ ಗ್ರಾಮವನ್ನ ಒಂದು ಸುತ್ತು ಪ್ರದಕ್ಷಿಣೆ ಹಾಕುತ್ತೆ. ಆದರೆ ಕಳೆದ 5-6 ವರ್ಷಗಳಿಂದ ಆಂಜನೇಯ ರಥ ಸಾಗುವ ದಾರಿಯನ್ನ ತಂತಿ ಬೇಲಿ ಹಾಕಿ ಬಂದ್ ಮಾಡಲಾಗ್ತಿದೆ. ಪ್ರತಿ ವರ್ಷವೂ ಗ್ರಾಮಸ್ಥರು ಆ ತಂತಿ ಬೇಲಿ ಕಿತ್ತು ಹೊಸ ರಸ್ತೆ ನಿರ್ಮಿಸುತ್ತಾರೆ. ಇದಕ್ಕೆಲ್ಲ ಕಾರಣ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಜಮೀನು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ 16 ಎಕರೆ ಇನಾಮು ಜಮೀನು ಇತ್ತಂತೆ. ಅದೇ ಜಮೀನಿನಲ್ಲಿ ಪ್ರತಿ ವರ್ಷ ರಥ ಸಾಗುತ್ತೆ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವವರು ಆ ಜಮೀನನ್ನ ಗ್ರಾಮಸ್ಥರ ಗಮನಕ್ಕೆ ಬಾರದಂತೆ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿರೋ ಆರೋಪ ಕೇಳಿ ಬಂದಿದೆ. ಅರ್ಚಕರು 3 ಜನ ಇದ್ದಾರೆ. ಆ 3 ಜನದಲ್ಲೂ ಕೂಡ ನಮ್ಗೆ ಅವರು ಸರಿಸಮ ಹಂಚ್ಕೋಬೇಕಂದ್ರೆ 5 ಎಕರೆ 13 ಗುಂಟೆ 5 ಎಕರೆ 13 ಗುಂಟೆ ತಗೋಬೇಕು 16 ಎಕರೆ ಜಮೀನಲ್ಲಿ. ಬಟ್ 5 ಎಕರೆ 13 ಗುಂಟೆ 5 ಎಕರೆ 2 ಬೋದಾರ್ ತಗೊಂಡಿದ್ದಾರೆ. ಬಟ್ ಇವನು 5 ಎಕರೆ 27 ಗುಂಟೆ ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ. ಇನ್ನು 14 ಗುಂಟೆ ಹೆಚ್ಚುವರಿ ಮಾಡಿಸ್ಕೊಂಡಿದ್ದಾರೆ. ಆ 14 ಗುಂಟೆ ಹೆಚ್ಚುವರಿ ಕೆಳಗೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು 14 ಗುಂಟೆ ಹೆಚ್ಚುವರಿ ಯಾರು ಕೊಟ್ಟಿದ್ದಾರೆ ನಿನಗೆ ಎಲ್ಲಿಂದ ಬಂದಿದೆ, ನಿನಗೆ ಆದೇಶ ಆಗೈತೆ ತೊಂದರೆ ಇಲ್ಲ, 5 ಎಕರೆ 13 ಗುಂಟೆ ಹೊಡ್ಕೊಂಬಿಡು, ತೊಂದರೆ ನಮಗೆ ಬೇಡ, ಅದ್ರಲ್ಲಿ 1 ಇಂಚು ಕೂಡ ಬೇಡ. ಈಗ 14 ಗುಂಟೆ ಹೆಚ್ಚುವರಿ ಮಾಡಿದೆಯಲ್ಲ ಆ ಜಮೀನನ್ನು ಬಿಡು ಅಂತ ಕೇಳಿದಕ್ಕೆ ನಮಗೆ ಕೋರ್ಟಿಗೆ ಕಳಿಸಿದಾನೆ ಸರ್. ನಮ್ಮ ಜಾಗದಾಗೆ ತಂತಿ ಬೇಲಿ ಹಾಕಕ್ಕೆ ಅವರೆಲ್ಲ ಸುತ್ತಲೂ ತಂತಿ ಬೇಲಿ ಹಾಕ್ಕೊಂಬಂದರು. ನಮ್ಮ ಜಾಗಕ್ಕೆ ಮತ್ತು ತಂತಿ ಬೇಲಿ ಹಾಕಕ್ಕೆ ಬಂದರು. ನಾವು ತಡೆದ್ವಿ. ನಾವು ಅಳತೆ ಮಾಡಿಸ್ಬೇಕು, ಅಳತೆ ಮಾಡಿಸೋ ತನಕ ನಾವು ಬಿಡೋದಿಲ್ಲ ಅಂತೇಳಿ ತಡೆದೊತ್ತಿಗೆ ಅವರು ನಮಗೆ ಕೆಟ್ಟದಾಗಿ ಅಂದರೆ ಹೊಲಸು ಬೈದು ಮಣ್ಣೆಲ್ಲ ತೂರಿ ಎಷ್ಟೆಲ್ಲ ಆದಮೇಲೆ ಅವಾಗ ಕಂಪ್ಲೇಂಟ್ ಮಾಡಿದ್ದೀವಿ. ಆ ಕಂಪ್ಲೇಂಟ್ ಏನು ನಮಗೆ ಆಕ್ಷನ್ಯ ಆಗಿಲ್ಲ ಸರ್. ಎಲ್ಲರೂ ಒಂದಾಗಿ ಮಾಡಬೇಕಿರುವ ಜಾತ್ರೆಗೆ ಪ್ರತಿ ವರ್ಷ ಬೇಲಿ ಕಂಟಕ ಎದುರಾಗ್ತಿದೆ. ಸಮುದ್ರ ಜಿಗಿದ ಆಂಜನೇಯ ಪ್ರತಿ ವರ್ಷವೂ ಬೇಲಿ ಕಿತ್ತು ಸಾಗುತ್ತಿರುವುದು ಮಾತ್ರ ದುರಂತವೇ ಸರಿ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇದು ಐತಿಹಾಸಿಕ ದೇವಸ್ಥಾನ. ಆ ದೇಗುಲದಲ್ಲಿ ಊರು ಕಾಯೋ ಹನುಮಂತ ನೆಲೆಸಿದ್ದಾನೆ. ಆದರೆ ಆ ರಾಮಮಂಟಪ ರಥೋತ್ಸವಕ್ಕೆ ಪ್ರತಿ ವರ್ಷ ಒಂದು ಕಂಟಕ ಎದುರಾಗ್ತಾನೆ ಇದೆ. ಅರ್ಚಕರೇ ತಂತಿ ಬೇಲಿ ಹಾಕಿ ರಸ್ತೆ ಬಂದ್ ಮಾಡಿದ್ದಾರೆ. ತಂತಿ ಬೇಲಿ ಕೀಳುತ್ತಿರುವ ಜೆಸಿಬಿ, ಸುತ್ತಮುತ್ತ ನಿಂತು ನೋಡುತ್ತಿರುವ ಜನ, ಕೊನೆಗೂ ಸಂಭ್ರಮದಿಂದ ನಡೆದ ರಥೋತ್ಸವ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚಿಕ್ಕೋಡು ಗ್ರಾಮದಲ್ಲಿ. ಆಂಜನೇಯ ರಥೋತ್ಸವಕ್ಕೆ ಬೇಲಿ ಕಂಟಕ. ಚಿಕ್ಕೋಡು ಗ್ರಾಮದಲ್ಲಿ 100 ವರ್ಷ ಹಳೆಯದಾದ ಆಂಜನೇಯ ದೇವರ ದೇವಸ್ಥಾನವಿದೆ.
ಪ್ರತಿ ವರ್ಷ ರಾಮನವಮಿ ದಿನ ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತೆ. ಅಪಾರ ಪ್ರಮಾಣದಲ್ಲಿ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗ್ತಾರೆ, ರಥ ಎಳೆದು ಭಕ್ತಿ ಸಮರ್ಪಿಸ್ತಾರೆ. ಆದರೆ ಕಳೆದ 5-6 ವರ್ಷಗಳಿಂದ ಆಂಜನೇಯ ಸ್ವಾಮಿ ರಥೋತ್ಸವಕ್ಕೆ ತಂತಿಬೇಲಿ ಕಂಟಕ ಎದುರಾಗಿದೆ. ಪ್ರತಿ ವರ್ಷ ಆಂಜನೇಯ ಸ್ವಾಮಿ ರಥ ಇಡೀ ಗ್ರಾಮವನ್ನ ಒಂದು ಸುತ್ತು ಪ್ರದಕ್ಷಿಣೆ ಹಾಕುತ್ತೆ. ಆದರೆ ಕಳೆದ 5-6 ವರ್ಷಗಳಿಂದ ಆಂಜನೇಯ ರಥ ಸಾಗುವ ದಾರಿಯನ್ನ ತಂತಿಬೇಲಿ ಹಾಕಿ ಬಂದ್ ಮಾಡಲಾಗ್ತಿದೆ. ಪ್ರತಿ ವರ್ಷವೂ ಗ್ರಾಮಸ್ಥರು ಆ ತಂತಿಬೇಲಿ ಕಿತ್ತು ಹೊಸ ರಸ್ತೆ ನಿರ್ಮಿಸುತ್ತಾರೆ. ಇದಕ್ಕೆಲ್ಲ ಕಾರಣ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಜಮೀನು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ 16 ಎಕರೆ ಇನಾಮು ಜಮೀನು ಇತ್ತಂತೆ. ಅದೇ ಜಮೀನಿನಲ್ಲಿ ಪ್ರತಿ ವರ್ಷ ರಥ ಸಾಗುತ್ತೆ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವವರು ಆ ಜಮೀನನ್ನ ಗ್ರಾಮಸ್ಥರ ಗಮನಕ್ಕೆ ಬಾರದಂತೆ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿರೋ ಆರೋಪ ಕೇಳಿ ಬಂದಿದೆ. ಅರ್ಚಕರು 3 ಜನ ಇದ್ದಾರೆ. ಆ 3 ಜನದಲ್ಲೂ ಕೂಡ ನಮ್ಗೆ ಅವರು ಸರಿಸಮ ಹಂಚ್ಕೋಬೇಕಂದ್ರೆ 5 ಎಕರೆ 13 ಗುಂಟೆ 5 ಎಕರೆ 13 ಗುಂಟೆ ತಗೋಬೇಕು 16 ಎಕರೆ ಜಮೀನಲ್ಲಿ. ಬಟ್ 5 ಎಕರೆ 13 ಗುಂಟೆ 5 ಎಕರೆ 2 ಬೋದಾರ್ ತಾಂಡಿದ್ದಾರೆ. ಬಟ್ ಇವನು 5 ಎಕರೆ 27 ಗುಂಟೆ ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ. ಇನ್ನು 14 ಗುಂಟೆ ಹೆಚ್ಚುವರಿ ಮಾಡ್ಕೊಂಡಿದ್ದಾರೆ. ಆ 14 ಗುಂಟೆ ಹೆಚ್ಚುವರಿ ಕೆಳಗೆ ಗ್ರಾಮಸ್ಥರೆಲ್ಲ ಸೇರಿ 14 ಗುಂಟೆ ಹೆಚ್ಚುವರಿ ಯಾರು ಕೊಟ್ಟಿದ್ದಾರೆ ನಿನಗೆ, ಎಲ್ಲಿಂದ ಬಂದಿದೆ, ನಿನಗೆ ಆದೇಶ ಆಗೈತೆ, ತೊಂದರೆ ಇಲ್ಲ, 5 ಎಕರೆ 13 ಗುಂಟೆ ಹೊಡ್ಕೊಂಬಿಡು, ತೊಂದರೆ ನಮಗೆ ಬೇಡ, ಅದ್ರಲ್ಲಿ 1 ಇಂಚು ಕೂಡ ಬೇಡ. ಈಗ 14 ಗುಂಟೆ ಹೆಚ್ಚುವರಿ ಮಾಡಿದೆಯಲ್ಲ ಆ ಜಮೀನನ್ನು ಬಿಡು ಅಂತ ಕೇಳಿದಕ್ಕೆ ನಮಗೆ ಕೋರ್ಟಿಗೆ ಕಳಿಸಿದಾನೆ ಸರ್. ನಮ್ಮ ಜಾಗದಾಗೆ ತಂತಿಬೇಲಿ ಹಾಕಕ್ಕೆ ಅವರೆಲ್ಲ ಸುತ್ತಲೂ ತಂತಿಬೇಲಿ ಹಾಕ್ಕೊಂಬಂದರು. ನಮ್ಮ ಜಾಗಕ್ಕೆ ಮತ್ತು ತಂತಿಬೇಲಿ ಹಾಕಕ್ಕೆ ಬಂದರು. ನಾವು ತಡೆದ್ವಿ. ನಾವು ಅಳತೆ ಮಾಡಿಸ್ಬೇಕು, ಅಳತೆ ಮಾಡಿಸೋ ತನಕ ನಾವು ಬಿಡೋದಿಲ್ಲ ಅಂತೇಳಿ ತಡೆದೊತ್ತಿಗೆ ಅವರು ನಮಗೆ ಕೆಟ್ಟದಾಗಿ ಅಂದರೆ ಹೊಲಸು ಬೈಗಳೆಲ್ಲ ಬೈದು ಮಣ್ಣೆಲ್ಲ ತೂರಿ ಎಷ್ಟೆಲ್ಲ ಆದಮೇಲೆ ಅವಾಗ ಕಂಪ್ಲೇಂಟ್ ಮಾಡಿದ್ದೀವಿ. ಆ ಕಂಪ್ಲೇಂಟ್ ಏನು ನಮಗೆ ಆಕ್ಷನ್ಯ ಆಗಿಲ್ಲ ಸರ್. ಎಲ್ಲರೂ ಒಂದಾಗಿ ಮಾಡಬೇಕಿರುವ ಜಾತ್ರೆಗೆ ಪ್ರತಿ ವರ್ಷ ಬೇಲಿ ಕಂಟಕ ಎದುರಾಗ್ತಿದೆ. ಸಮುದ್ರ ಜಿಗಿದ ಆಂಜನೇಯ ಪ್ರತಿ ವರ್ಷವೂ ಬೇಲಿ ಕಿತ್ತು ಸಾಗುತ್ತಿರೋದು ಮಾತ್ರ ದುರಂತವೇ ಸರಿ.